ಇದ್ದಾರೆ, MP ಗಳಿದ್ದಾರೆ, ಇವ್ರಿಗೆ ಸಮಸ್ಯೆದೆಲ್ಲ ಇದ್ದಾವೆ. ಅದು ದೊಡ್ಡ ವ್ಯಾಪಾರಸ್ಥರಿದ್ದಾರೆ. ಇವರು ರೈತರ ಈ ಒಂದು ಕಬ್ಬಿಗೆ ಬೆಲೆಯನ್ನು, ಅದು ಕನಿಷ್ಠ ಬೆಲೆಯನ್ನು, ಏನು ಹೆವಿ ಅಲ್ಲ, ಅದನ್ನು ಕೊಡೋದಕ್ಕೆ ಹಂಗೆ ಜಗ್ತಾ ಇದ್ದಾರೆ. ಏನು ಕೊಡ್ತಾನೆ, ನಾಳೆ ಕೊಡ್ತಾನೆ, ಮನೆ ಬಾ ಮಸಿ ಕೊಡ್ತಾನೆ, ಗಾನಕ್ಕೆ ಬಾ ಗಸಿ ಕೊಡ್ತಾನೆ, ನಮ್ಮಲ್ಲಿ ಗಾದಿ ಮಾತಾಡ್ತು ಹಂಗೆ ಅಡ್ಡಾಡಿಸ್ತಾ ಇದ್ದಾರೆ ನಮ್ಮ ರೈತರು. ನೋಡಿರಿ, ಬೆಳೆದು ಕಟಾವು ತಂದು ತರೋದು, ಬೆಳೆದ ಮೇಲೆ ಕಟ್ ಮಾಡಿ ಅದು ಕಳಿಸೋದು, ಫ್ಯಾಕ್ಟ್ರಿಗೆ ಕಳಿಸಿದ ಮೇಲೆ ಅಡ್ಡಾಡೋದು. ಕೆಲವೊಮ್ಮೆ ಎಷ್ಟು ಯಾವ ರೀತಿ ಅಡ್ಡಾಡ್ತಾರೆ ಅಂದ್ರೆ ವರ್ಷ ಗಂಟೆ ಅಡ್ಡಾಡ್ತಿರ್ತಾರೆ. ಹಿಂದಿನ ಪೇಮೆಂಟ್ ಬಂದಿರೋದಿಲ್ಲ, ಒಂದು ವರ್ಷ ಗಂಟಲೆ. ಇದು ಕಳೆದ ವರ್ಷದ್ದು ಈ ಒಂದು ಬಿಲ್ ಬರೋದು, ಈ ವರ್ಷದಲ್ರಿ, ಲಾಸ್ಟ್ ಇಯರ್ ಬಿಲ್ ಇದು. ಹೋದ ವರ್ಷ ಕಬ್ಬು ಕಳಿಸಿದ ಬಿಲ್ ಇನ್ನೂ ಬರ್ತಾಯಿಲ್ಲ, ಒಂದು ವರ್ಷ ಗಂಟೆ ರೀ. ಮತ್ತು ರೈತ ಏನು ತಿನ್ಬೇಕ್ರಿ ಈ ಮಣ್ಣು? ಪಾಪ ಸಕ್ಕರೆ ಫ್ಯಾಕ್ಟ್ರಿಯವರು ಅದನ್ನು ಮಾರ್ತಾರೆ, ಕಬ್ಬು ಮಾಡ್ತಾರೆ, ಸಕ್ಕರೆ ಮಾಡ್ತಾರೆ, ಎಲ್ಲ ಮಾಡಿಸಿದ್ದು ಕಳಿಸ್ತಾರೆ, ಮಳ್ಳಿ ತೆಗೆದು ಅದನ್ನು ಕಳಿಸ್ತಾರೆ, ಸೆರೆ ತಯಾರು ಮಾಡೋ ಸಾಗಿಸ್ತಾರೆ, ಎಲ್ಲ ಮಾಡ್ತಾರೆ, ಲಾಭ ತಿಂತಾರೆ. ಮತ್ತು ಒಂದು ವರ್ಷ ಆದ್ರೂ ಬಿಲ್ಲ ಇಲ್ಲ. ಒಂದು ವರ್ಷದ ಪರಿಸ್ಥಿತಿ ಏನಾಯ್ತು ರೀ, 6 ಕೋಟಿ ರೂಪಾಯಿ ಬಡ್ಡಿ ಏನಾಯ್ತು, 600 ಕೋಟಿ. 64 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ ಕರ್ನಾಟಕದಲ್ಲಿ. 64 ಶುಗರ್ ಫ್ಯಾಕ್ಟ್ರಿಗಳು 600 ಎಷ್ಟಪ್ಪ ಇಲ್ಲ 4 ಕೋಟಿ ಕಬ್ಬಿನ ಬಿಲ್ ಕೊಡಬೇಕು. ಅದರಾಗಿ ಬೆಳಗಾವದ ಈ ಶುಗರ್ ಫ್ಯಾಕ್ಟ್ರಿಗಳು 300 ಕೋಟಿ ಕೊಡಬೇಕು. ಇವ್ರಿಗೆ ಏನು ಮನುಷ್ಯತ್ವ ಇಲ್ಲ ಅಂತ ನಾವು ಇವತ್ತು ವಿಚಾರ ಮಾಡ್ಬೇಕಾಗಿ. ಪಾಪ ಅವ್ರು ಸಾಕಷ್ಟು ಚೀರಾಡ್ತಾ ಇದ್ದಾರೆ. ರೋಡ್ ಮರ್ಗುದ್ದ ಹಂಗೆ ದುಂಬಿ ಹಿಡಿಸಿಡ್ತಾರೆ. ಎಲ್ಲ ಕಡೆ ಐತೆ, ಕರ್ನಾಟಕ ತುಂಬ ಎಲ್ಲ ಕಡೆ ಐತೆ. ಇಲ್ಲಿ ಬೆಳಗಾವದಲ್ಲಿ ಒಂದು ಪಾಪ ನಮ್ಮ ರೈತರು. ಅದಕ್ಕಾಗಿ ನಾವು ಸಾಕಷ್ಟು ಇದನ್ನು ಹೇಳ್ತಾ ಇರ್ತೀವಿ ನಮ್ಮ ರೈತರಿಗೆ. ಆದರೂ ಅವ್ರಿಗೆ ಕೇಳೋದ್ರೆ ಏನು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅವರು. ಕಬ್ಬು ದೊಡ್ಡ ಬರ್ತದೆ, ದೊಡ್ಡ ಬೆಳೆ. ಯಾರು ಇದನ್ನು ಕೇಳಿದ್ರೆ ಏನು, ಕಬ್ಬು ಚಲೋ ರೀ, ದೊಡ್ಡ ಬೆಳೆ. ಒಮ್ಮೆ ಆಗಿಬಿಟ್ಟು 3 ವರ್ಷ ಈ ಅನುಭವ ಸ್ವಾಮಿ ಅವ್ರು ಇದನ್ನು ಒಂದು ವರ್ಷದಿಂದ ನಿಮ್ಗೆ ಬಿಲ್ಲ ಬರ್ತಾಯಿಲ್ಲ. ಅದಕ್ಕೆ ರೈತರು ಇವತ್ತು ಮತ್ತೆ ವಿಚಾರ ಮಾಡಬೇಕಾಗಿದೆ. ನಾನು ಮ್ಯಾಲಿಂದ ಹೇಳ್ತಾ ಇದ್ದೀನಿ ಮಾತನ್ನು, ರೈತರು ವಿಚಾರ ಮಾಡಿರಿ ನೀವು ಅಂತ. ಇಲ್ಲೊಂದಿಷ್ಟು ಯಾರೋ ಶ್ರೀಮಂತ ರೈತರು ಅಥವಾ ದುಡ್ಡಿದ್ದಂಥ ರೈತರು ಅವರ ಸರ್ವೈವ್ ಆಗ್ಬೋದು. ಪಾಪ ಬಡ ರೈತ ಹೆಂಗೆ ಸರ್ವೈವ್ ಆಗ್ತಾನೆ ರೀ? ಹೆಂಗೆ ದಾಟಕ್ಕೆ ಸಾಧ್ಯತೆ? ಈ ವಿಷ ವರ್ತುಲದಿಂದ. ಇದು ವಿಷ ವರ್ತುಲ ರೀ ಇದು. ಇದೆಲ್ಲ ಸಾಕಷ್ಟು ಜನ ಕಬ್ಬು ಬೆಳೆಗಾರ ಈಗ ರೈತರು ಆತ್ಮಹತ್ಯೆ ಸಹಿತ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ಬಿಲ್ಲಿನಕಾಗಿ. ಇದ್ರ ಬಿಲ್ಲ ಕಡಿಮೆ ಕೊಡ್ರಿ ಅಲ್ಲ ಹೋಗಿ ಪಾಪ ರೈತರು ಅಡ್ಜಸ್ಟ್ ಆಗ್ಯಾರ ನಮ್ಮ ಜೋಡಿ. ಮತ್ತು ಈಗ ನಾನು ಹಲವು ಸಲ ಹೇಳಿದ್ದೇನೆ, ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ ಇವತ್ತು. ಕಬ್ಬು ಬೆಳೆಗಾರ ಆಗಿರ್ಬೋದು, ಈ ಶುಗರ್ ಫ್ಯಾಕ್ಟ್ರಿಗಳಿಗಾಗಿರ್ಬೋದು, 1 ಟನ್ ಕಬ್ಬು ಬೆಳಿಬೇಕಾದ್ರೆ ಮಿನಿಮಮ್ 4,000 ರೂಪಾಯಿ ಖರ್ಚು ಬರ್ತದೆ. ಇದರೊಳಗೆ ಖರ್ಚು ಬರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಪಂಡಿತರು 4 ಗೋಳಿಗಳ ಮಧ್ಯೆ ಕೂತಂಥ ವಿದ್ವಾಂಸರು, ಕಬ್ಬು ಬೆಳೆಗಾರರು, ಕಬ್ಬಿನ ಬಗ್ಗೆ ನಾಲೆಜ್ ಇದ್ದವರು ಇಲ್ಲ ರೀ ಅಷ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ದೆಹಲಿಯಲ್ಲಿ ಡಿಸ್ಕಷನ್ ಸಾಕಷ್ಟು ಆಗಿದೆ, ಎಷ್ಟು ಬರ್ತದೆ ರೀ ಖರ್ಚು ಅಂತ ಕೇಳಿದ್ರೆ ಅಷ್ಟು ಬರೋದಿಲ್ಲ ರೀ, 1,000, 1,500, 2,000 ಬರ್ತದೆ ಹೇಳ್ತಾರೆ. ಹೆಂಗೋ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಗೊಬ್ಬರ ರೇಟ್ ಯಾವ ರೀತಿ ಆಗಿದೆ ರೀ. ಅದರಲ್ಲೂ ಈ ರಾಸಾಯನಿಕ ಗೊಬ್ಬರ, ಅದ್ರ ಜೊತೆಗೆ ಆಳುಗಳ ಪಗಾರ ಒಂದು ದಿನಕ್ಕೂ ಭಾಳ ಬಂದು ಹೋದ್ರೆ ಪಾಪ 200-300 ರೂಪಾಯಿ ರೈತ ಕೊಡಬೇಕಾಗ್ತದೆ. ದೊಡ್ಡ ಅಮೌಂಟ್ ಅಲ್ಲ, ಅದನ್ನು ಕೊಡಬೇಕಾದ್ರೆ ನಾಮಂತಾರೆ. ಅದು ಬೆಳಗ್ಗೆ 10-10ವರೆಗೆ ಬರ್ತಾರೆ, ಸಾಯಂಕಾಲ 5ಕ್ಕೆ ಹೋಗ್ಬಿಡ್ತಾರೆ. 300 ರೂಪಾಯಿ ಅದು ಕಡಿಮೆ ಪಾಪ ಅವ್ರಿಗೆ, ಅದು ಭಾಳ ಅಲ್ಲ. ಆದರೂ ಕೊಡೋ ಶಕ್ತಿ ಪಾಪ ರೈತಿಗೆ ಇಲ್ಲಲ್ರಿ. ಈ ಒಬ್ಬ ಬಂಡವಾಳಶಾಹಿ ಇರ್ಬೋದು, ಒಬ್ಬ ಕಾರ್ಪೊರೇಟ್ ಇರ್ಬೋದು, ಅವ್ರು ಮಾಡೋದೇನು ದೊಡ್ಡ ಮಾತಲ್ಲ. ಅವ್ರು ಕೊಡ್ಬೋದು, 400-500 ಸಾಕಷ್ಟು ಲಾಭ ಮಾಡ್ಕೊತಿರ್ತಾರೆ, ಕೊಡ್ಬೋದು. ಆದ್ರೆ ಬಡ ರೈತ ಹೆಂಗೆ ಕೊಡೋಕೆ ಸಾಧ್ತದೆ? 300-400 ರೂಪಾಯಿ ಕೊಟ್ಟ ಆಳುಗಳನ್ನ ಹಚ್ಚಿ ಕಬ್ಬು ಬೀಜ ಬಿತ್ತೋದ್ರಿಂದ ಹಿಡ್ಕೊಂಡು ಅದನ್ನು ಬೆಳೆ ಮೊದಲ 3 ತಿಂಗಳು ಕಸ ತೆಗೆಸೋದು, ಮಾಡೋದು, ನೀರು ಹಾಸೋದು, ವರ್ಷಗಳು ನೀರು ಹಾಸೋದು, ಮಾಡೋದು, ಇವತ್ತೆಲ್ಲ ಪಗಾರ ಹಿಡಿದ್ರೆ ಏನಾಗ್ತೈತೆ ರೀ? ಇದು ನಮ್ಮ ಯಾರು ರೈತರು ವಿಚಾರ ಮಾಡೋದಿಲ್ಲ. ಮತ್ತು ಮ್ಯಾಲೆ ಇನ್ನೊಂದಿಲ್ಲ ಮೇಲೆ ಹೇಳ್ತಾ ಇರ್ತೀನಿ, ನಿಮಗೆ ಭೂಮಿ ಸವಕಳಿ ಆಗ್ತದೆ. ಇದೆಲ್ಲ ರೈತರಿಗೆ ಗೊತ್ತಂದ್ರೆ ಇದು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ರೂ ಈ ವಿಷವರ್ತುಲದಲ್ಲಿ ಬಿದ್ದಿದ್ದಾರೆ. ನಾವು ಇಲ್ಲರಿ ಅದೊಂದು ಸಾಕ ವರ್ಷಕ್ಕೆ ಹಾಕಿಬಿಡ್ತೀವಿ, ನಮ್ಮ ದುಡಿಮೆ ಕಡಿಮೆ ಆಗ್ತದೆ, ಹೋಗೋದು ಮುಂದೆ ಅದಕ್ಕೆ ಬೆಳಿಗ್ಗೆ ಕಟ್ ಮಾಡಿ ಕಳಿಸೋದು ಇಷ್ಟ ಅಂತಾರೆ. ಅದು ವರ್ಷತನ ಆ ಭೂಮಿ ಸವಕಳಿ ಆಗಿದ್ದು, ಮತ್ತು ಒಂದು ವರ್ಷನ ಬಿಲ್ ಬರದೇ ಇದ್ದಿದ್ದು, ಅದ್ರ ಬಡ್ಡಿ ಗಿಡ್ಡಿ ಯಾರು ರೀ? ಇಲ್ಲಿವರೆಗೆ ಎಷ್ಟು ಕಾರ್ಖಾನೆಗಳು ಈ ಒಂದು ವರ್ಷದಿಂದ ಇದ್ದಿದ್ದು ಇದ್ರದ ಬಡ್ಡಿ ಹಾಕಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಅದಾರೆ. ಇದು ಎಷ್ಟು ಕಾರ್ಖಾನೆಗಳು ಕೊಟ್ಟಿದ್ದಾರಪ್ಪ ಬಡ್ಡಿ ಹಾಕಿ 15%. ಕಾನೂನು ಇದ್ರೂ ಇದು ಕೊಡ್ತಾ ಇಲ್ಲ. ಅದಕ್ಕಾಗಿ ಈ ಕಬ್ಬು ಬೆಳೆಗಾರರು ಇವತ್ತು ಪಾಪ ತೊಂದರೆಗಳಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ನಾವು ಏನೋ ಹೇಳಿದ್ರು ಅದು ನಾಟೋದೇ ಇಲ್ಲ. ಇಲ್ಲರಿ ಇದಕ್ಕಿಂತ ಪಿಗ್ಜಾಲಿ ಬೆಳೀರಿ, ಬೆಸ್ಟ್ ಲಾಭ ಬರ್ತೈತಿ ಅಂದ್ರೆ ಅವ್ರ ಕಡೆ ಲಕ್ಷ ಹಾಕೋದಿಲ್ಲ. ಭೂಮಿ ಹಾಳಾಗ್ತದೆ ರೀ, ಲಾಸ್ ಆಗ್ತದೆ, ಕಬ್ಬು ಚಲೋ ರೀ, ಹಾಗೆ ಕೆಳಗೇನೋ ಇದ್ದಾವೆ ಅವರು. ಮತ್ತು ರೈತರು ಯಾರೂ ಕೇಳೋದಿಲ್ಲ, ಯಾರು ಮಾತನೋ. ಆದ್ರೆ ಕೇಳೋದಿಲ್ಲ ಅಂತೇಳಿ ತಪ್ಪು ಮಾಡೋದನ್ನು ಹೇಳೋದು ಹೇಳೋಕ್ಕೆ ಆಗೋದಿಲ್ಲ. ಅದನ್ನು ಈಗ ಶುಗರ್ ಫ್ಯಾಕ್ಟ್ರಿ ಅವರು 1 ಶುಗರ್ ಫ್ಯಾಕ್ಟ್ರಿ ಇಲ್ಲಿವರೆಗೆ
ಹೇಳ್ರಿ ನಾವು ಇಷ್ಟು ಲಾಭದಾಗ ಬಂದೀವಪ್ಪ ಅಂತ ಏನೋ ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ ಹೇಳಿ ಹೇಳೋಕ್ಕಾಗೋದಿಲ್ಲ ಅದನ್ನು ಲಾಸ್ ತೋರಿಸ್ತಾರೆ.